2-3 ಲೀಟರ್ ನೀವು ನೀರು ಕುಡಿತಾ ಇಲ್ಲ, ನಾರಿನ ಪದಾರ್ಥ ಸೇವಿಸ್ತಾ ಇಲ್ಲ ಅಂದರೆ ಆಗ ನೀವು ಹೇಳ್ದಂಗೆ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಈ ಸಿನಿಮಾಗಳಲ್ಲೆಲ್ಲ ತೋರಿಸ್ತಾರಲ್ಲ, ಅದು ಆ್ಯಕ್ಚುಲಿ ಗ್ರೇಡ್ 4 ಹೆಮರಾಯ್ಡ್ಸ್ನ ಒಂದು ಉದಾಹರಣೆಯಾಗಿ ತಗೊಂಡು ತೋರಿಸ್ತಾ ಇರೋವಂಥ ಒಂದು ಇದು. ನಮ್ಮ ಸಾಹೇಬ್ರಿಗೆ ಪೈಲ್ಸು. ಡೆಫಿನೆಟ್ ಆಗಿ ಅದು ಮಲಬದ್ಧತೆ ಶುರುವಾಗುತ್ತೆ. ಫಸ್ಟು ಮಲಬದ್ಧತೆಯಿಂದ ಗ್ರೇಡ್ 1 ಪೈಲ್ಸ್ ಶುರುವಾಗಿ ಹಂಗೆ ನಿಧಾನಕ್ಕೆ ಇನ್ಕ್ರೀಸ್ ಆಗಿ ಗ್ರೇಡ್ 4 ಪೈಲ್ಸ್ವರೆಗೂ ಬರುತ್ತೆ. ಮತ್ತದು ಜಾಸ್ತಿ ಆದರೆ ತುಂಬ ಬ್ಲೀಡಿಂಗ್ ಆಗುತ್ತೆ, ಅದರಿಂದ ರಕ್ತ ಕಡಿಮೆ ಆಗೋದು ಮತ್ತು ಅಪಾರವಾದ ನೋವು ಶುರುವಾಗೋದು, ಇದರಿಂದ ಮತ್ತೆ ಉಲ್ಬಣಗೊಂಡು ತುಂಬ ತೊಂದರೆಗಳಾಗೋ ಸಾಧ್ಯತೆಗಳಿದೆ. ಅದು ಏನಾಗುತ್ತೆ ಅಂತ ಹೇಳಿದರೆ, ಅದು ಜನರ ಸಾಮಾನ್ಯ ಇದು ಪೈಲ್ಸ್ ಅಂದರೆ ಗುದದ್ವಾರದ ಸುತ್ತಮುತ್ತ ಒಂದು 15-20 ಕಾಯಿಲೆಗಳಿದೆ, ಅದಕ್ಕೇನು ಇನ್ನೂ ಜಾಸ್ತಿ ಇದೆ. ಆದರೆ ಕಾಮನ್ ಜನ ಅಲ್ಲಿ ಏನಾದರೂ ಒಂದು ಪೈಲ್ಸು ಮೊಳೆ ರೋಗ ಅಂದರೆ ಈ ನಾಟಿ ಮಾತುಕತೆ ಲೆಕ್ಕಾಚಾರದಲ್ಲಿ ಅದನ್ನು ಬಳಸ್ತಾ ಇದ್ದಾರೆ. ಬಟ್ ಅದನ್ನು ನೀವು ತಜ್ಞ ವೈದ್ಯರಲ್ಲಿ ಬಂದು ತೋರಿಸ್ದಾಗಲೇ ನಿಮಗೆ ಗೊತ್ತಾಗೋದು. ಅದು ಮೇಯ್ನಾಗಿ ಆ್ಯಕ್ಚುಲಿ ಆಗೋದು ಮೋಷನ್ ಹೋಗೋವಾಗ ಅಪಾರವಾದ ನೋವಾಗುತ್ತೆ, ತುಂಬಾ ನೋವಾಗುತ್ತೆ. ಯಾಕಾದರೂ ಬರುತ್ತಪ್ಪ ಮೋಷನ್ ಬೆಳಿಗ್ಗೆಗೆ, ಸುಮ್ಮನೆ ಯಾಕಾದರೂ. ನಾನು ಕೆಲವರು ಊಟ ಬಿಟ್ಟಿರೋದು ನೋಡಿದ್ದೀನಿ ನಾನು. ಆ ನೋವು ತಡೆಯೋಕ್ಕಾಗ್ದಲೇ ಊಟ ಬಿಟ್ಬಿಟ್ಟಿರ್ತಾರೆ 2-3 ದಿವಸ, ಅಥವಾ 2-3 ದಿವಸ ಮೋಷನೇ ಪಾಸ್ ಮಾಡಿರಲ್ಲ. ಅವಾಗ ಫುಲ್ ಬ್ಲಾಕ್ ಆಗಿಬಿಟ್ಟು ಆ ಸ್ಟೇಜಲ್ಲಿ ಬರ್ತಾರೆ. ಒಂದು ಎರಡನೇದೇನಾಗುತ್ತೆ, ಬ್ಲೀಡಿಂಗು ಇಲ್ಲ ತೊಟ್ಟು ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಳ್ಳೆ ಸಿರಿಂಜಲಿ ಇದು ಹೊಡೆದಂಗೆ ಹೋಗ್ತಾ ಇರುತ್ತೆ. ಎಸ್ಪೆಷಲಿ ಸಿರಿಂಜಲಿ ಹೊಡೆದಂಗೆ ಹೋಗೋದು ಸ್ಟೇಜ್ 4 ಹೆಮರಾಯ್ಡ್ಸಲ್ಲಿ ಅಂದರೆ ಪೈಲ್ಸಲ್ಲಿ. ಆವಾಗ ಈ ಅನಿಮಿಯಾ ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಮತ್ತು ಅತಿ ಬೇಗ ಆಗಿಬಿಡುತ್ತೆ. 4 ಪೈಲ್ಸ್ ಅಂತ ಕರಿತೀವಿ. ಆವಾಗ ಏನಾಗುತ್ತೆ, ಮೋಷನ್ ಹೋಗೋ ಜಾಗದಿಂದ ಇವು ಮಾಂಸ ಹೊರಗಡೆ ಬಂದುಬಿಡುತ್ತೆ. ಆಗ ನೀವು ಹೇಳ್ದಂಗೆ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಈ ಸಿನಿಮಾಗಳಲ್ಲೆಲ್ಲ ತೋರಿಸ್ತಾರಲ್ಲ, ಅದು ಆ್ಯಕ್ಚುಲಿ ಗ್ರೇಡ್ 4 ಹೆಮರಾಯ್ಡ್ಸ್ನ ಒಂದು ಉದಾಹರಣೆಯಾಗಿ ತಗೊಂಡು ತೋರಿಸ್ತಾ ಇರೋವಂಥ ಒಂದು ಇದು. ಬಟ್ ಖಂಡಿತವಾಗ್ಲೂ ಆ ಥರ ಇದೆ. ಗ್ರೇಡ್ 4 ಹೆಮರಾಯ್ಡ್ಸಲ್ಲಿ ಪೇಷಂಟ್ ಕೂತ್ಕೊಳ್ಳೋಕ್ಕಾಗಲ್ಲ. ಆ್ಯಪ್ಸಸ್ಸಲ್ಲಿ ಪೇಷಂಟ್ ಕೂತ್ಕೊಳ್ಳೋಕ್ಕಾಗಲ್ಲ ಕಂಫರ್ಟಬಲ್ ಆಗಿ. ಒಂಥರ ಅದು ನೀವು ಅಂದ್ಕೋಬೋದು, ಒಂದು ಪಿಕ್ಚರಲ್ಲಿ ನಾನು ನೋಡಿದ್ದೀನಿ, ಸಾಧು ಕೋಕಿಲ ಒಂದು ಚೇರ್ದು ಒಂದು ಕಟ್ ಮಾಡಿಸ್ಬಿಟ್ಟು ಇಟ್ಕೊಂಡಿರ್ತಾನೆ. ಹಾನೆಸ್ಟ್ಲಿ ಗ್ರೇಡ್ 4 ಹೆಮರಾಯ್ಡು ಮತ್ತು ಆ್ಯಪ್ಸಸ್ಸಲ್ಲಿ ಅದೇ ಥರ ಚೇರೇ ಬೇಕಾಗುತ್ತೆ. ಮಾಮೂಲಿ ಚೇರಲ್ಲಿ ಬಳಸೋಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ಪೇಯ್ನ್ ಇರುತ್ತೆ, ಕೂರಕ್ಕಾಗಲ್ಲ. ಅಪಾರವಾದ ನೋವು, ತುಂಬ ಚುಚ್ಚೋದಲ್ಲ, ಪ್ರಾಣ ಹೋಗೋಷ್ಟು ನೋವಾಗ್ತಾ ಇರುತ್ತೆ. ಆಪ್ಸಸ್ ಆದರೆ ಆಪ್ರೇಷನ್ನೇ ಮಾಡಬೇಕಾಗತ್ತೆ. ಬಟ್ ಸ್ಟೇಜ್ 4 ಹೆಮರಾಯ್ಡ್ ಆದರೆ ನಾವು ಒಂದು ಕ್ರೀಮು ಮತ್ತು ಮಾತ್ರೆ ಫಸ್ಟ್ ಕೊಡ್ತೀವಿ, 1 ವಾರ 10 ದಿವಸ ನೋಡ್ತೀವಿ. ಅದಕ್ಕೂ ತೀರಾ ಅದು ಕಡಿಮೆ ಆಗ್ತಾ ಇಲ್ಲ ಅಂದಾಗ ಮತ್ತೆ ಆಪ್ರೇಷನ್ ಮಾಡಿ ರೆಡಿ ಮಾಡಬೇಕಾಗತ್ತೆ, ಅಥವಾ ಲೇಸರ್ ಮಾಡಿ ರೆಡಿ ಮಾಡಬೇಕಾಗತ್ತೆ. ಇದುವರೆಗೂ ಎಷ್ಟು ಕ್ಯೂರ್ ಮಾಡಿದ್ದೀರಾ ಸರ್? ನಾನು ಸುಮಾರು 25 ವರ್ಷ ನನ್ನ ಇದು ಪ್ರಾಕ್ಟೀಸು. ಆ ಪ್ರಾಕ್ಟೀಸಲ್ಲಿ ನಾನು ಸಾವಿರಾರು ಆಪ್ರೇಷನ್ಗಳು ಮಾಡಿದ್ದೀನಿ. ಅದು ನಾನು ಕೌಂಟ್ ಇಟ್ಟಕ್ಕೆ ಹೋಗಿಲ್ಲ. ನಾನು ಸುಂಕದಕಟ್ಟೆಯಲ್ಲಿ ಕವಿತಾ ಹಾಸ್ಪಿಟ್ಲ್ ಅಂತ ಇದೆ, ಸುಂಕದಕಟ್ಟೆ ಮಾಗಡಿ ಮೇನ್ ರೋಡ್, ಬ್ಯಾಂಗ್ಳೂರಲ್ಲಿ, GT ಇನ್ಸ್ಟಿಟ್ಯೂಟ್ ಆಪೋಸಿಟ್ಟು. ನೀವು ಅಲ್ಲಿ ಬಂದುಬಿಟ್ಟು ನೀವು ಗೂಗಲ್ ಮ್ಯಾಪಲ್ಲಿ ಕವಿತಾ ಹಾಸ್ಪಿಟ್ಲ್ ಸುಂಕದಕಟ್ಟೆ ಅಂತ ಹಾಕಿದ್ರೂ ಬರುತ್ತೆ. ಇಲ್ಲಾಂದರೆ ನೀವು ಸ್ಕ್ರೀನ್ ಮೇಲಿರೋ ನಂಬರಲ್ಲಿ ಬೇಕಾದ್ರೆ ಫೋನ್ ಮಾಡಿಕೊಂಡ್ರು ನಾವು ನಿಮಗೆ ಕೊಡ್ತೀನಿ ಲೊಕೇಶನ್.